ಕಾಂತಾರ ಸಿನಿಮಾ ಆದ ನಂತರ ಈ ದೈವ ವೇಷವನ್ನ ಧರಿಸುವಂತ ವಿಚಾರವಾಗಿ ಹಲವಾರು ವಿವಾದಗಳನ್ನು ನಾವು ಮಾಡಿಕೊಂಡಿರೋದನ್ನ ಗಮನಿಸಿದ್ದೀವಿ. ಈಗ ಅಂಥದ್ದೇ ಒಂದು ಘಟನೆ ನಡೆದಿರೋದು ಟ್ಯಾಬ್ಲೋದಲ್ಲಿ ದೈವ ವೇಷವನ್ನ ಧರಿಸಿದ ವಿಚಾರವಾಗಿ ಈಗ ಅದೊಂದು ವಿವಾದ ಆಗಿತ್ತು. ದೈವ ಸನ್ನಿಧಿಯಲ್ಲಿ ವೇಷಧಾರಿಗಳು ಕ್ಷಮೆಯಾಚನೆ ಮಾಡಿದ್ದಾರೆ. ಉಡುಪಿಯ ನೆಲ್ಲಿಕಟ್ಟೆ ಬಬ್ಬು ಸ್ವಾಮಿಗೆ ತಪ್ಪು ಕಾಣಿಕೆ ತಗೊಂಡಿದ್ದಾರೆ. ಕೊರಗಜ್ಜ ದೈವ ವೇಷಧಾರಿಗಳಿಂದ ತಪ್ಪು ಕಾಣಿಕೆ. ಇತ್ತೀಚೆಗೆ ಟ್ಯಾಬ್ಲೋದಲ್ಲಿ ದೈವ ವೇಷಧಾರಿಗಳು ಧರಿಸಿದ್ರು. ದೈವ ಸಾನ್ನಿಧ್ಯದಲ್ಲಿ ಕ್ಷಮೆಯಾಚಿಸಿದ್ದಾರೆ ನಿತಿನ್ ಪೂಜಾರಿ. ನೆಲ್ಲಿಕಟ್ಟೆಯಲ್ಲಿನ ಬಬ್ಬು ಸ್ವಾಮಿ ದೇವಸ್ಥಾನದ ಬಳಿ ಈ ಘಟನೆ ನಡೆದಿತ್ತು. ಲಾಸ್ಟ್ ಪ್ರತಿ ಒಂದು ನಿಕ್ಕು ಕೊಟ್ಟಿಗೆ ಕೆಲಸ ಪೂರ ಸರ್ಕಾರವು ಆ ಬಬ್ಬುನ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಉಡುಪಿ ಪ್ರತಿನಿಧಿ ಹರೀಶ್ ಪಾಲೆಚ್ಚಾರ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹರೀಶ್, ಈಗ ಕ್ಷಮೆಯನ್ನ ಕೇಳಿದ್ದಾರೆ. ಯಾವ ಸಂದರ್ಭದಲ್ಲಿ ಇದಾಗಿದ್ದು ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? 2-3 ದಿನಗಳ ಹಿಂದೆ ಉಡುಪಿಯ ನೆಲ್ಲಿಕಟ್ಟೆ ಬಬ್ಬುಸ್ವಾಮಿ ದೇವಸ್ಥಾನದ ಆ ಕಾರ್ಯಕ್ರಮದಲ್ಲಿ ಮೆರವಣಿಗೆಯಲ್ಲಿ ಟ್ಯಾಬ್ಲೋಗಳನ್ನ ಬಳಸಲಾಗಿತ್ತು. ಈ ಸಂದರ್ಭದಲ್ಲಿ ಒಂದು ಟ್ಯಾಬ್ಲೋದಲ್ಲಿ ದೈವಗಳ ವೇಷವನ್ನು ಧರಿಸಿದಂತ ಟ್ಯಾಬ್ಲೋವನ್ನು ಬಳಸಲಾಗಿತ್ತು. ಅದರಲ್ಲಿ ಬೇರೆ ಬೇರೆ ದೈವಗಳು ಸೇರಿದಂತೆ ಕೊರಗಜ್ಜ ಅನ್ನುವಂತ ಕರಾವಳಿಯಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನ ಸದ್ಯಕ್ಕೆ ಪಡೆದಿರುವಂತಹ ದೈವ ಕೊರಗಜ್ಜನ ವೇಷವನ್ನು ಕೂಡ ಹಾಕಲಾಗಿತ್ತು. ಆದ್ರೆ ಅದಕ್ಕೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶ ಕೂಡ ಕೇಳಿ ಬಂದಿತ್ತು. ಆ ಟ್ಯಾಬ್ಲೋವನ್ನ ಕೂಡ ತಡೆ ಹಿಡಿಯಲಾಗಿತ್ತು ಮತ್ತು ಆ ವೇಷವನ್ನ ತೆಗೆಯುವಂತೆ ಒತ್ತಾಯವನ್ನು ಕೂಡ ಸಾರ್ವಜನಿಕರು ಮಾಡಿದ್ರು. ಜೊತೆಗೆ ಆ ದೈವ ಆರಾಧಕರ ಒಕ್ಕೂಟ ಏನಿದೆ ಅದು ಕೂಡ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಆ ನಂತರದಲ್ಲಿ ಈಗ ವೇಷಧಾರಿಗಳು ಯಾರಿದ್ದಾರೆ ಅವರು ದೇವಸ್ಥಾನದ ಮುಂದೆ ಬಂದು ತಮ್ಮ ತಪ್ಪನ್ನು ಒಪ್ಪಿಕೊಂಡಿರೋದು, ಜೊತೆಗೆ ದೈವಗಳ ಎದುರು ಕ್ಷಮೆಯನ್ನು ಕೂಡ ಯಾಚಿಸಿರುವಂತದ್ದು, ತಪ್ಪು ಕಾಣಿಕೆಯನ್ನ ಹಾಕಿರುವಂತದ್ದು ಮಾಡಿದ್ದಾರೆ. ಯಾಕಂದ್ರೆ ದೇವಸ್ಥಾನದ ಗುರು ಹಿರಿಯರ ಸಮ್ಮುಖದಲ್ಲಿ ಅವರು ಕ್ಷಮೆಯನ್ನ ಯಾಚಿಸಿರುವಂತದ್ದು. ನಮಗೆ ತಿಳಿಯದೆ ಈ ರೀತಿಯ ಒಂದು ತಪ್ಪನ್ನ ಎಸಗಿದ್ದೇವೆ, ಹಾಗಾಗಿ ಕ್ಷಮೆ ನೀಡಬೇಕು ಅನ್ನುವಂತ ಒಂದು ಪ್ರಾರ್ಥನೆಯನ್ನು ಕೂಡ ಅವರು ಸಲ್ಲಿಸಿರುವಂತದ್ದು. ಓಕೆ, ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕಾಂತಾರ ಸಿನಿಮಾ ಆದ ನಂತರ ಈ ದೈವ ವೇಷವನ್ನ ಧರಿಸುವಂತ ವಿಚಾರವಾಗಿ ಹಲವಾರು ವಿವಾದಗಳನ್ನು ನಾವು ಮಾಡಿಕೊಂಡಿರೋದನ್ನ ಗಮನಿಸಿದ್ದೀವಿ. ಈಗ ಅಂಥದ್ದೇ ಒಂದು ಘಟನೆ ನಡೆದಿರೋದು ಟ್ಯಾಬ್ಲೋದಲ್ಲಿ ದೈವ ವೇಷವನ್ನ ಧರಿಸಿದ ವಿಚಾರವಾಗಿ ಈಗ ಅದೊಂದು ವಿವಾದ ಆಗಿತ್ತು. ದೈವ ಸನ್ನಿಧಿಯಲ್ಲಿ ವೇಷಧಾರಿಗಳು ಕ್ಷಮೆಯಾಚನೆ ಮಾಡಿದ್ದಾರೆ. ಉಡುಪಿಯ ನೆಲ್ಲಿಕಟ್ಟೆ ಬಬ್ಬು ಸ್ವಾಮಿಗೆ ತಪ್ಪು ಕಾಣಿಕೆ ತಗೊಂಡಿದ್ದಾರೆ. ಕೊರಗಜ್ಜ ದೈವ ವೇಷಧಾರಿಗಳಿಂದ ತಪ್ಪು ಕಾಣಿಕೆ. ಇತ್ತೀಚೆಗೆ ಟ್ಯಾಬ್ಲೋದಲ್ಲಿ ದೈವ ವೇಷಧಾರಿಗಳು ಧರಿಸಿದ್ರು. ದೈವ ಸಾನ್ನಿಧ್ಯದಲ್ಲಿ ಕ್ಷಮೆಯಾಚಿಸಿದ್ದಾರೆ ನಿತಿನ್ ಪೂಜಾರಿ. ನೆಲ್ಲಿಕಟ್ಟೆಯಲ್ಲಿನ ಬಬ್ಬು ಸ್ವಾಮಿ ದೇವಸ್ಥಾನದ ಬಳಿ ಈ ಘಟನೆ ನಡೆದಿತ್ತು. ಲಾಸ್ಟ್ ಪ್ರತಿ ಒಂದು ನಿಕ್ಕು ಕೊಟ್ಟಿಗೆ ಕೆಲಸ ಪೂರ ಸರ್ಕಾರವು ಆ ಬಬ್ಬುನ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಉಡುಪಿ ಪ್ರತಿನಿಧಿ ಹರೀಶ್ ಪಾಲೆಚ್ಚಾರ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹರೀಶ್, ಈಗ ಕ್ಷಮೆಯನ್ನ ಕೇಳಿದ್ದಾರೆ. ಯಾವ ಸಂದರ್ಭದಲ್ಲಿ ಇದಾಗಿದ್ದು ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? 2-3 ದಿನಗಳ ಹಿಂದೆ ಉಡುಪಿಯ ನೆಲ್ಲಿಕಟ್ಟೆ ಬಬ್ಬುಸ್ವಾಮಿ ದೇವಸ್ಥಾನದ ಆ ಕಾರ್ಯಕ್ರಮದಲ್ಲಿ ಮೆರವಣಿಗೆಯಲ್ಲಿ ಟ್ಯಾಬ್ಲೋಗಳನ್ನ ಬಳಸಲಾಗಿತ್ತು. ಈ ಸಂದರ್ಭದಲ್ಲಿ ಒಂದು ಟ್ಯಾಬ್ಲೋದಲ್ಲಿ ದೈವಗಳ ವೇಷವನ್ನು ಧರಿಸಿದಂತ ಟ್ಯಾಬ್ಲೋವನ್ನು ಬಳಸಲಾಗಿತ್ತು. ಅದರಲ್ಲಿ ಬೇರೆ ಬೇರೆ ದೈವಗಳು ಸೇರಿದಂತೆ ಕೊರಗಜ್ಜ ಅನ್ನುವಂತ ಕರಾವಳಿಯಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನ ಸದ್ಯಕ್ಕೆ ಪಡೆದಿರುವಂತಹ ದೈವ ಕೊರಗಜ್ಜನ ವೇಷವನ್ನು ಕೂಡ ಹಾಕಲಾಗಿತ್ತು. ಆದ್ರೆ ಅದಕ್ಕೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶ ಕೂಡ ಕೇಳಿ ಬಂದಿತ್ತು. ಆ ಟ್ಯಾಬ್ಲೋವನ್ನ ಕೂಡ ತಡೆ ಹಿಡಿಯಲಾಗಿತ್ತು ಮತ್ತು ಆ ವೇಷವನ್ನ ತೆಗೆಯುವಂತೆ ಒತ್ತಾಯವನ್ನು ಕೂಡ ಸಾರ್ವಜನಿಕರು ಮಾಡಿದ್ರು. ಜೊತೆಗೆ ಆ ದೈವ ಆರಾಧಕರ ಒಕ್ಕೂಟ ಏನಿದೆ ಅದು ಕೂಡ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಆ ನಂತರದಲ್ಲಿ ಈಗ ವೇಷಧಾರಿಗಳು ಯಾರಿದ್ದಾರೆ ಅವರು ದೇವಸ್ಥಾನದ ಮುಂದೆ ಬಂದು ತಮ್ಮ ತಪ್ಪನ್ನು ಒಪ್ಪಿಕೊಂಡಿರೋದು, ಜೊತೆಗೆ ದೈವಗಳ ಎದುರು ಕ್ಷಮೆಯನ್ನು ಕೂಡ ಯಾಚಿಸಿರುವಂತದ್ದು, ತಪ್ಪು ಕಾಣಿಕೆಯನ್ನ ಹಾಕಿರುವಂತದ್ದು ಮಾಡಿದ್ದಾರೆ. ಯಾಕಂದ್ರೆ ದೇವಸ್ಥಾನದ ಗುರು ಹಿರಿಯರ ಸಮ್ಮುಖದಲ್ಲಿ ಅವರು ಕ್ಷಮೆಯನ್ನ ಯಾಚಿಸಿರುವಂತದ್ದು
ನಮಗೆ ತಿಳಿಯದೆ ಈ ರೀತಿಯ ಒಂದು ತಪ್ಪನ್ನ ಎಸಗಿದ್ದೇವೆ, ಹಾಗಾಗಿ ಕ್ಷಮೆ ನೀಡಬೇಕು ಅನ್ನುವಂತ ಒಂದು ಪ್ರಾರ್ಥನೆಯನ್ನು ಕೂಡ ಅವರು ಸಲ್ಲಿಸಿರುವಂತದ್ದು ದಿವಿತ್. ಓಕೆ, ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕಾಂತಾರ ಸಿನಿಮಾ ಆದ ನಂತರ ಈ ದೈವ ವೇಷವನ್ನ ಧರಿಸುವಂತ ವಿಚಾರವಾಗಿ ಹಲವಾರು ವಿವಾದಗಳನ್ನು ನಾವು ಮಾಡಿಕೊಂಡಿರೋದನ್ನ ಗಮನಿಸಿದ್ದೀವಿ. ಈಗ ಅಂಥದ್ದೇ ಒಂದು ಘಟನೆ ನಡೆದಿರೋದು ಟ್ಯಾಬ್ಲೋದಲ್ಲಿ ದೈವ ವೇಷವನ್ನ ಧರಿಸಿದ ವಿಚಾರವಾಗಿ. ಈಗ ಅದೊಂದು ವಿವಾದ ಆಗಿತ್ತು. ದೈವ ಸನ್ನಿಧಿಯಲ್ಲಿ ವೇಷಧಾರಿಗಳು ಕ್ಷಮೆಯಾಚನೆ ಮಾಡಿದ್ದಾರೆ. ಉಡುಪಿಯ ನೆಲ್ಲಿಕಟ್ಟೆ ಬಬ್ಬು ಸ್ವಾಮಿಗೆ ತಪ್ಪು ಕಾಣಿಕೆ ತಗೊಂಡಿದ್ದಾರೆ. ಕೊರಗಜ್ಜ ದೈವ ವೇಷಧಾರಿಗಳಿಂದ ತಪ್ಪು ಕಾಣಿಕೆ. ಇತ್ತೀಚೆಗೆ ಟ್ಯಾಬ್ಲೋದಲ್ಲಿ ದೈವ ವೇಷಧಾರಿಗಳು ಧರಿಸಿದ್ರು. ದೈವ ಸಾನ್ನಿಧ್ಯದಲ್ಲಿ ಕ್ಷಮೆಯಾಚಿಸಿದ್ದಾರೆ ನಿತಿನ್ ಪೂಜಾರಿ. ನೆಲ್ಲಿಕಟ್ಟೆಯಲ್ಲಿನ ಬಬ್ಬು ಸ್ವಾಮಿ ದೇವಸ್ಥಾನದ ಬಳಿ ಈ ಘಟನೆ ನಡೆದಿತ್ತು. ದನ ದುಃಖದ ಈಚೆ ಒಲ್ಲ ಆರೆ ಬಲ್ಲಿ ದೈವಸ್ಥರು ಆರೆ ಬಲ್ಲಿ ಉಂಡು ಇನ್ನಿಗೆ ಲಾಸ್ಟ್ ಅವು ದಿಕ್ಲಾಯ್ತು ಪ್ರತಿ ಒಂದು ನಿಕ್ಕು ಕೊಕ್ಕರಿಗೆ ಶಂಕಿ ಪೂರ ಸರ್ಕಾರ ಇದರ ಸರ್ಕಾರವು ಆ ಬಬ್ಬುನ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಉಡುಪಿ ಪ್ರತಿನಿಧಿ ಹರೀಶ್ ಪಾಲೆಚ್ಚಾರ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹರೀಶ್, ಈಗ ಕ್ಷಮೆಯನ್ನ ಕೇಳಿದ್ದಾರೆ. ಯಾವ ಸಂದರ್ಭದಲ್ಲಿ ಇದಾಗಿದ್ದು ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? 2-3 ದಿನಗಳ ಹಿಂದೆ ಉಡುಪಿಯ ನೆಲ್ಲಿಕಟ್ಟೆ ಬಬ್ಬುಸ್ವಾಮಿ ದೇವಸ್ಥಾನದ ಆ ಕಾರ್ಯಕ್ರಮದಲ್ಲಿ ಮೆರವಣಿಗೆಯಲ್ಲಿ ಟ್ಯಾಬ್ಲೋಗಳನ್ನ ಬಳಸಲಾಗಿತ್ತು. ಈ ಸಂದರ್ಭದಲ್ಲಿ ಒಂದು ಟ್ಯಾಬ್ಲೋದಲ್ಲಿ ದೈವಗಳ ವೇಷವನ್ನು ಧರಿಸಿದಂತ ಟ್ಯಾಬ್ಲೋವನ್ನು ಬಳಸಲಾಗಿತ್ತು. ಅದರಲ್ಲಿ ಬೇರೆ ಬೇರೆ ದೈವಗಳು ಸೇರಿದಂತೆ ಕೊರಗಜ್ಜ ಅನ್ನುವಂತ ಕರಾವಳಿಯಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನ ಸದ್ಯಕ್ಕೆ ಪಡೆದಿರುವಂತಹ ದೈವ ಕೊರಗಜ್ಜನ ವೇಷವನ್ನು ಕೂಡ ಹಾಕಲಾಗಿತ್ತು. ಆದ್ರೆ ಅದಕ್ಕೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶ ಕೂಡ ಕೇಳಿ ಬಂದಿತ್ತು. ಆ ಟ್ಯಾಬ್ಲೋವನ್ನ ಕೂಡ ತಡೆ ಹಿಡಿಯಲಾಗಿತ್ತು ಮತ್ತು ಆ ವೇಷವನ್ನ ತೆಗೆಯುವಂತೆ ಒತ್ತಾಯವನ್ನು ಕೂಡ ಸಾರ್ವಜನಿಕರು ಮಾಡಿದ್ರು. ಜೊತೆಗೆ ಆ ದೈವ ಆರಾಧಕರ ಒಕ್ಕೂಟ ಏನಿದೆ ಅದು ಕೂಡ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಆ ನಂತರದಲ್ಲಿ ಈಗ ವೇಷಧಾರಿಗಳು ಯಾರಿದ್ದಾರೆ ಅವರು ದೇವಸ್ಥಾನದ ಮುಂದೆ ಬಂದು ತಮ್ಮ ತಪ್ಪನ್ನು ಒಪ್ಪಿಕೊಂಡಿರೋದು, ಜೊತೆಗೆ ದೈವಗಳ ಎದುರು ಕ್ಷಮೆಯನ್ನು ಕೂಡ ಯಾಚಿಸಿರುವಂತದ್ದು, ತಪ್ಪು ಕಾಣಿಕೆಯನ್ನ ಹಾಕಿರುವಂತದ್ದು ಮಾಡಿದ್ದಾರೆ. ಯಾಕಂದ್ರೆ ದೇವಸ್ಥಾನದ ಗುರು ಹಿರಿಯರ ಸಮ್ಮುಖದಲ್ಲಿ ಅವರು ಕ್ಷಮೆಯನ್ನ ಯಾಚಿಸಿರುವಂತದ್ದು. ನಮಗೆ ತಿಳಿಯದೆ ಈ ರೀತಿಯ ಒಂದು ತಪ್ಪನ್ನ ಎಸಗಿದ್ದೇವೆ, ಹಾಗಾಗಿ ಕ್ಷಮೆ ನೀಡಬೇಕು ಅನ್ನುವಂತ ಒಂದು ಪ್ರಾರ್ಥನೆಯನ್ನು ಕೂಡ ಅವರು ಸಲ್ಲಿಸಿರುವಂತದ್ದು ದಿವಿತ್. ಓಕೆ, ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕಾಂತಾರ ಸಿನಿಮಾ ಆದ ನಂತರ ಈ ದೈವ ವೇಷವನ್ನ ಧರಿಸುವಂತ ವಿಚಾರವಾಗಿ ಹಲವಾರು ವಿವಾದಗಳನ್ನು ನಾವು ಮಾಡಿಕೊಂಡಿರೋದನ್ನ ಗಮನಿಸಿದ್ದೀವಿ. ಈಗ ಅಂಥದ್ದೇ ಒಂದು ಘಟನೆ ನಡೆದಿರೋದು ಟ್ಯಾಬ್ಲೋದಲ್ಲಿ ದೈವ ವೇಷವನ್ನ ಧರಿಸಿದ ವಿಚಾರವಾಗಿ. ಈಗ ಅದೊಂದು ವಿವಾದ ಆಗಿತ್ತು. ದೈವ ಸನ್ನಿಧಿಯಲ್ಲಿ ವೇಷಧಾರಿಗಳು ಕ್ಷಮೆಯಾಚನೆ ಮಾಡಿದ್ದಾರೆ. ಉಡುಪಿಯ ನೆಲ್ಲಿಕಟ್ಟೆ ಬಬ್ಬು ಸ್ವಾಮಿಗೆ ತಪ್ಪು ಕಾಣಿಕೆ ತಗೊಂಡಿದ್ದಾರೆ. ಕೊರಗಜ್ಜ ದೈವ ವೇಷಧಾರಿಗಳಿಂದ ತಪ್ಪು ಕಾಣಿಕೆ. ಇತ್ತೀಚೆಗೆ ಟ್ಯಾಬ್ಲೋದಲ್ಲಿ ದೈವ ವೇಷಧಾರಿಗಳು ಧರಿಸಿದ್ರು. ದೈವ ಸಾನ್ನಿಧ್ಯದಲ್ಲಿ ಕ್ಷಮೆಯಾಚಿಸಿದ್ದಾರೆ ನಿತಿನ್ ಪೂಜಾರಿ. ನೆಲ್ಲಿಕಟ್ಟೆಯಲ್ಲಿನ ಬಬ್ಬು ಸ್ವಾಮಿ ದೇವಸ್ಥಾನದ ಬಳಿ ಈ ಘಟನೆ ನಡೆದಿತ್ತು. ದನ ದುಃಖದ ಈಚೆ ಒಲ್ಲ ಆರೆ ಬಲ್ಲಿ ದೈವಸ್ಥರು ಆರೆ ಬಲ್ಲಿ ಉಂಡು ಇನ್ನಿಗೆ ಲಾಸ್ಟ್ ಅವು ದಿಕ್ಲಾಯ್ತು ಪ್ರತಿ ಒಂದು ನಿಕ್ಕು ಕೊಕ್ಕರಿಗೆ ಶಂಕಿ ಪೂರ ಸರ್ಕಾರ ಇದರ ಸರ್ಕಾರವು ಆ ಬಬ್ಬುನ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಉಡುಪಿ ಪ್ರತಿನಿಧಿ ಹರೀಶ್ ಪಾಲೆಚ್ಚಾರ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹರೀಶ್, ಈಗ ಕ್ಷಮೆಯನ್ನ ಕೇಳಿದ್ದಾರೆ. ಯಾವ ಸಂದರ್ಭದಲ್ಲಿ ಇದಾಗಿದ್ದು ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? 2-3 ದಿನಗಳ ಹಿಂದೆ ಉಡುಪಿಯ ನೆಲ್ಲಿಕಟ್ಟೆ ಬಬ್ಬುಸ್ವಾಮಿ ದೇವಸ್ಥಾನದ ಆ ಕಾರ್ಯಕ್ರಮದಲ್ಲಿ ಮೆರವಣಿಗೆಯಲ್ಲಿ ಟ್ಯಾಬ್ಲೋಗಳನ್ನ ಬಳಸಲಾಗಿತ್ತು. ಈ ಸಂದರ್ಭದಲ್ಲಿ ಒಂದು ಟ್ಯಾಬ್ಲೋದಲ್ಲಿ ದೈವಗಳ ವೇಷವನ್ನು ಧರಿಸಿದಂತ ಟ್ಯಾಬ್ಲೋವನ್ನು ಬಳಸಲಾಗಿತ್ತು. ಅದರಲ್ಲಿ ಬೇರೆ ಬೇರೆ ದೈವಗಳು ಸೇರಿದಂತೆ ಕೊರಗಜ್ಜ ಅನ್ನುವಂತ ಕರಾವಳಿಯಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನ ಸದ್ಯಕ್ಕೆ ಪಡೆದಿರುವಂತಹ ದೈವ ಕೊರಗಜ್ಜನ ವೇಷವನ್ನು ಕೂಡ ಹಾಕಲಾಗಿತ್ತು. ಆದ್ರೆ ಅದಕ್ಕೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶ ಕೂಡ ಕೇಳಿ ಬಂದಿತ್ತು. ಆ ಟ್ಯಾಬ್ಲೋವನ್ನ ಕೂಡ ತಡೆ ಹಿಡಿಯಲಾಗಿತ್ತು ಮತ್ತು ಆ ವೇಷವನ್ನ ತೆಗೆಯುವಂತೆ ಒತ್ತಾಯವನ್ನು ಕೂಡ ಸಾರ್ವಜನಿಕರು ಮಾಡಿದ್ರು. ಜೊತೆಗೆ ಆ ದೈವ ಆರಾಧಕರ ಒಕ್ಕೂಟ ಏನಿದೆ ಅದು ಕೂಡ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಆ ನಂತರದಲ್ಲಿ ಈಗ ವೇಷಧಾರಿಗಳು ಯಾರಿದ್ದಾರೆ ಅವರು ದೇವಸ್ಥಾನದ ಮುಂದೆ ಬಂದು
ತಮ್ಮ ತಪ್ಪನ್ನು ಒಪ್ಪಿಕೊಂಡಿರೋದು, ಜೊತೆಗೆ ದೈವಗಳ ಎದುರು ಕ್ಷಮೆಯನ್ನು ಕೂಡ ಯಾಚಿಸಿರುವಂತದ್ದು, ತಪ್ಪು ಕಾಣಿಕೆಯನ್ನ ಹಾಕಿರುವಂತದ್ದು ಮಾಡಿದ್ದಾರೆ. ಯಾಕಂದ್ರೆ ದೇವಸ್ಥಾನದ ಗುರು ಹಿರಿಯರ ಸಮ್ಮುಖದಲ್ಲಿ ಅವರು ಕ್ಷಮೆಯನ್ನ ಯಾಚಿಸಿರುವಂತದ್ದು. ನಮಗೆ ತಿಳಿಯದೆ ಈ ರೀತಿಯ ಒಂದು ತಪ್ಪನ್ನ ಎಸಗಿದ್ದೇವೆ, ಹಾಗಾಗಿ ಕ್ಷಮೆ ನೀಡಬೇಕು ಅನ್ನುವಂತ ಒಂದು ಪ್ರಾರ್ಥನೆಯನ್ನು ಕೂಡ ಅವರು ಸಲ್ಲಿಸಿರುವಂತದ್ದು. ಓಕೆ, ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ.